ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಆನೇಕಲ್ ನಾರಾಯಣಸ್ವಾಮಿಯ ನಮನಗಳು. ಇವತ್ತು ಈ ರಾಜ್ಯದ ಅತಿ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅನೇಕ ಸಮಾಜಗಳಿಗೆ ಬಿಗ್ ಡೇ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ರಾಜ್ಯದ ಮಾಧ್ಯಮಗಳಲ್ಲಿ ಸರ್ಕಾರ ಆದೇಶದಲ್ಲಿ ಒಳ ಮೀಸಲಾತಿ ಬಗ್ಗೆ ಒಂದು ದೃಢ ಸಂಕಲ್ಪವನ್ನು ನಿರ್ಧಾರವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾರೆ ಅಂತೇಳಿ ಬಹುದಿನಗಳ ಮಾದಿಗ ಹೋರಾಟದ ಪ್ರತಿಫಲ ಇವತ್ತು ಅಂತಿಮ ದಿನಕ್ಕೆ ಬಂದು ನಿಂತಿದೆ. ಬಹುಶಃ 30-32 ವರ್ಷಗಳ ಕಾಲ ಒಳ ಮೀಸಲಾತಿ ಬಗ್ಗೆ ಈ ರಾಜ್ಯದ ಯಾವುದೇ ಶೋಷಿತ ವರ್ಗ ಮಾದಿಗ ಉಪಜಾತಿಗಳನ್ನು ಬಿಟ್ಟರೆ ಒಳ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಿದ ಮತ್ತೊಂದು ವರ್ಗವನ್ನು ನಾನು ನೋಡಿರಲಿಲ್ಲ. ನಾಗಮೋಹನ್ ದಾಸ್ ಅವರ ವರದಿಯ ಬಂದ ನಂತರ ಈ ರಾಜ್ಯದಲ್ಲಿ ಅನೇಕ ವರ್ಗಗಳು ಒಳ ಮೀಸಲಾತಿಯ ಬಗ್ಗೆ ಚರ್ಚೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅಂದ್ರೆ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಎಲ್ಲರೂ ಪರಿಶಿಷ್ಟ ಇರ್ಬೋದು ಅಥವಾ ಹಿಂದುಳಿದ ವರ್ಗದವರು ಬೇರೆ ಬೇರೆ ಜಾತಿಗಳು ಇರ್ಬೋದು, ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ 5-6 ಆಯೋಗಗಳನ್ನು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿತ್ತು. ಸ್ವಾತಂತ್ರ್ಯದ ನಂತರ ನಮ್ಮ ಚಿನ್ನಪ್ಪರೆಡ್ಡಿ ಆಯೋಗ ಇರಬಹುದು, ಬೆಂಕಶಂರೆಡ್ಡಿ ಆಯೋಗ ಇರಬಹುದು, ಹಾವನೂರು ಆಯೋಗ ಇರಬಹುದು, ಅಥವಾ ಕಾಂತರಾಜ ಆಯೋಗ ಇರಬಹುದು, ಮಿಲ್ಲರ್ ಕಮಿಷನ್ ಅದೊಂದು ದೊಡ್ಡ ಅಂದಿನ ಮಹಾರಾಜ ಮಾಡಿದಂಥ ಒಂದು ತೀರ್ಮಾನ. ಆದರೆ ಈ ಎಲ್ಲ ಆಯೋಗಗಳು ರಚನೆ ಆದಾಗ, ಆಯೋಗಗಳು ವರದಿ ಬಂದಾಗ ಈ ರಾಜ್ಯದ ಅನೇಕರು ಧ್ವನಿಯನ್ನ ಎತ್ತಿದ್ರು, ವಿರೋಧವನ್ನ ಮಾಡಿರಲಿಲ್ಲ. ಅನೇಕ ಆಯೋಗಗಳ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ದಿದ್ದು ಈ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ದಲಿತರ ದೊಡ್ಡನನಾಗಿ ಈ ರಾಜ್ಯದಲ್ಲಿ ಮುನ್ನೆಲೆಯಲ್ಲಿದ್ದಂಥ DSS ನಮ್ಮ ಬಲಗೈ ಸಮುದಾಯದ ನಾಯಕರು. ಈ ಎಲ್ಲ ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯರು ಹಿಂದುಳಿದಿದ್ದಾರೆ ಅಂತ ಹೇಳಿ ಎಲ್ಲ ಆಯೋಗಗಳು ಒಂದ್ ಕಡೆ ವರದಿಯನ್ನು ನೀಡಿದ್ದವು. ಆದರೆ ಈ ಪರಿಶಿಷ್ಟ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದಕ್ಕೆ ವಿಶೇಷವಾದ ಸ್ಥಾನಮಾನವನ್ನ ಯೋಜನೆಗಳನ್ನು ನೀಡಬೇಕಂತೇಳಿ ಯಾವತ್ತೂ DSS ಆಗಲಿ ಅನೇಕ ನಾಯಕರಾಗಲಿ ನಮ್ಮ ಪರವಾಗಿ ಚರ್ಚೆಯನ್ನ ಭಾಗವನ್ನ ಮಂಡನೆ ಮಾಡಲಿಲ್ಲ. ದೊಡ್ಡನ ರೀತಿ ವರ್ತನೆ ಆ ಕೆಲವು ಆಯೋಗಗಳ ನಿರ್ಧಾರಗಳ ಜಾರಿ ಮಾಡುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬಹುದು, ಹೋರಾಟ ಮುಂಚೂಣಿಯಲ್ಲಿ ಇರ್ಬೋದು, DSS ನಾಯಕರಿದ್ದರು. ಇವತ್ತು ದುರದೃಷ್ಟಕರ 35 ವರ್ಷಗಳಿಂದ ಮಾದಿಗ ಸಮುದಾಯ ಒಳ ಮೀಸಲಾತಿಯಾಗಿ ಹೋರಾಟ ಮಾಡಿತ್ತು. ತಾವೇನು ಒಂದು ದೊಡ್ಡ ಕ್ರಾಂತಿಕಾರಿ ತೀರ್ಮಾನ ಮಾಡಿದ್ವಿ ಸಿದ್ದರಾಮಯ್ಯನವರೇ, ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡಿದ್ವಿ. ಆ ನೇಮಕ ನಾವು ಸ್ವಾಗತವನ್ನು ಮಾಡಿದ್ವಿ. ತಾವೇನು ಎಲ್ಲೋ ಒಂದು ಕಡೆ ಕೂತ್ಕೊಂಡು DCಗಳಿಂದ ಅಥವಾ ಸೆನ್ಸಸ್ ಅಥವಾ ಇಲಾಖೆಗಳಿಂದ ವರದಿಯನ್ನು ತರಿಸಿದ್ದಲ್ಲ. ನಾಗಮೋಹನ್ ದಾಸ್ ಅವರು ತಮ್ಮ ಸೂಚನೆ ಮೇರೆಗೆ ಡಿಜಿಟಲ್ ಡಾಕ್ಯುಮೆಂಟ್ ಅನ್ನ ಮಾಡಿದ್ರು. ಡಿಜಿಟಲ್ ಡಾಕ್ಯುಮೆಂಟ್ ಪ್ರತಿ ಮನೆಗೆ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಮನೆ ಮನೆಗೆ ಹೋಗಿದ್ರು. ಸಿಗ್ನೇಚರ್ ಅನ್ನು ಪಡೆದಿದ್ದಾರೆ, ಸಿಗ್ನೇಚರ್ ಅನ್ನ ದೃಢೀಕರಣವನ್ನ ಮಾಡಿದ್ದಾರೆ. ಅದರ ಮಾಹಿತಿಯಂತೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಾವು ಯಾರು ಅನ್ಕೊಂಡೇ ಇರಲಿಲ್ಲ ಮಾದಿಗರು ಈ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಇಷ್ಟು ಮುಂದುವರಿದಿದ್ದಾರೆ ಅಂತೇಳಿ. ಜಸ್ಟ್ ಒಂದು ಡೇಟಾವನ್ನು ನೋಡಿದೆ ನಾನು. 24-25 CET ಎಕ್ಸಾಮ್ನಲ್ಲಿ ಈ ABCD ವರ್ಗೀಕರಣ ಮಾಡಿದಂತ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು CETಯಲ್ಲಿ ಯಾವ ವರ್ಗದವರು ಪಾಸ್ ಆಗಿದ್ದಾರೆ, ಅಡ್ಮಿಷನ್ ಆಗಿದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಅದು BE ಇರ್ಬೋದು, ವೈದ್ಯಕೀಯ ಇರ್ಬೋದು, ಕೃಷಿ ಇರ್ಬೋದು, BE ಸಾಫ್ಟ್ವೇರ್, ಅನೇಕ ತಾಂತ್ರಿಕ ಶಿಕ್ಷಣಗಳಲ್ಲಿ CET ಪಾಸ್ 2,500,000 ಒಂದು ವರ್ಗ
ಪಾಸ್ ಆಗ್ತಾರೆ. ಮಾದಿಗರು ಕೇವಲ 491 ಪಾಸ್ ಆಗ್ತಾರೆ ಸಿಇಟಿಯಲ್ಲಿ. ಅಡ್ಮಿಷನ್ 490, 500. ಆದ್ರೆ 2000 ಮತ್ತೊಂದು ವರ್ಗ ಅಡ್ಮಿಷನ್ ಆಗ್ತದೆ. ಅರೆ ತಾವು ಈ ಶೈಕ್ಷಣಿಕವಾಗಿ ಹಿಂದುಳಿವಿಕೆಯನ್ನ ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು 36,69,000. ಈ ರಾಜ್ಯದಲ್ಲಿ ಮಾದಿಗರ ಬಿಪಿಎಲ್ ಕಾರ್ಡ್ ಎಷ್ಟು? 8 ಲಕ್ಷ ಚಿಲ್ಲರೆ. 32 ಲಕ್ಷ ಮಂದಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಅಂತ ಹೇಳಿದ್ರೆ ಹಿಂದುಳಿವಿಕೆಗೆ ಇನ್ನೇನು ಆಧಾರ ಬೇಕಾಗಿದೆ ತಮಗೆ? ಹೈಯೆಸ್ಟ್ ದುಡಿಗೂಲಿಗಳಿರ್ತಕ್ಕಂಥ ಸಮಾಜ ಯಾವುದು? ಅದಕ್ಕೇನು ಡೇಟಾ? ಇಷ್ಟೇ ಅಲ್ಲ, ನಮಗೆ ಈ ರಾಜ್ಯದ ಮಂತ್ರಿಮಂಡಲಕ್ಕೆ ಇವತ್ತು ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡ್ತೇನೆ. ಈ ರಾಜ್ಯದಲ್ಲಿ ಪದವೀಧರರು ಎಷ್ಟಿದ್ದಾರೆ? ನಾವು ಕೇವಲ 14,000. ನಮ್ಮ ಸಹೋದರರು 24,000. ನನಗೆ ಅರ್ಥ ಆಗ್ತಾ ಇಲ್ಲ. ಅದಷ್ಟೇ ಅಲ್ಲ, ಪದವೀಧರ ಅಲ್ಲ, ಸ್ನಾತಕೋತ್ತರ ಪದವಿ ನಾವು 38,000, ನಮ್ಮ ಸಹೋದರರು 71,000. ಡಬಲ್ ಗ್ರಾಜುಯೇಟ್ಸ್ ಕೇವಲ 34,000, 71,000. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಶೈಕ್ಷಣಿಕ ಹಿಂದುಳಿವಿಕೆ ನಾವು ಎಲ್ಲಿದ್ದೇವೆ? ತಮಗೆ ಪ್ರಾರ್ಥನೆ ಮಾಡ್ತಾ ಅನೇಕ ವಿಚಾರಗಳನ್ನ ತಮ್ಮ ಜೊತೆ ಮಾತಾಡಬೇಕು ಅನ್ಕೊಂಡಿದ್ದೆ ನಾನು. ಆದ್ರೆ ತಮ್ಮ ಪ್ರಾರ್ಥನೆ ಮಾಡ್ತೇನೆ, ತಾವು ಇವತ್ತು ಎಲ್ಲ ಪತ್ರಿಕೆಗಳು ನೋಡ್ತೀನಿ ನಾನು. ಒಬ್ಬ ಹೈಕೋರ್ಟ್ ಜಸ್ಟಿಸ್ ನ ರಿಪೋರ್ಟ್ ಅನ್ನ ನೀವು ಆಧಾರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಆಧಾರದ ಮೇಲೆ ಹೋಮೋಜಿನಿಯಟಿ ಜಾತಿ ಮತ್ತೆ ಶೈಕ್ಷಣಿಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರ ಎವ್ಯಾಲ್ಯೂಯೇಷನ್ ಮೇಲೆ ತೀರ್ಮಾನ ಮಾಡ್ತೀರಾ? ನಿನ್ನೆ ಒಂದು ಪತ್ರಿಕೆ ತಾವೇ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ನೋಡಿದೆ ನಾನು. 10 ವರ್ಷಗಳಲ್ಲಿ 3 ಲಕ್ಷ ಕೋಟಿ ವೆಚ್ಚ ಮಾಡಿದ್ದೀರಾ ದಲಿತರ ಅಭಿವೃದ್ಧಿಗೆ. ಪರಿಶಿಷ್ಟ ಜಾತಿಯ ಅಭಿವೃದ್ಧಿಗೆ 3 ಲಕ್ಷ ಕೋಟಿ. ಅವರ ಪ್ರಗತಿ ಎಷ್ಟು ಅಂತ ಹೇಳಿ ತಾವು ಕೊಟ್ಟಿರೋ ಸ್ಟೇಟ್ಮೆಂಟ್ 6%, 3%. ಈ ರಾಜ್ಯದ ಪರಿಶಿಷ್ಟ ಜಾತಿಯ ಪ್ರಗತಿ ಇಷ್ಟು ಲಕ್ಷ ಕೋಟಿ ವೆಚ್ಚ ಮಾಡ್ತಾ ಇದ್ದರೂ ಸಹ ಪ್ರಗತಿಯನ್ನ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಈ ಇವ್ಯಾಲ್ಯೂಯೇಷನ್ ಸ್ವಾತಂತ್ರ್ಯ ಬಂದಾಗಲಿನ ಮಾಡಲಿಲ್ವಲ್ಲ. ಪಂಚವಾರ್ಷಿಕ ಯೋಜನೆಗಳ ರೀತಿ ಪ್ರತಿ 5 ವರ್ಷಕ್ಕೊಮ್ಮೆ ಆಡಳಿತ ಮಾಡಿದಂಥ ಸರ್ಕಾರಗಳು, ನನ್ನ ಸರ್ಕಾರ 5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಅನೇಕ ವರ್ಗಗಳ ಪ್ರಗತಿಗೆ ನನ್ನ ಸಮರ್ಥ ಆಡಳಿತ ಏನ್ ಮಾಡಿದೆ? ಯಾರು ಪ್ರಶ್ನೆ ಮಾಡ್ಕೊಂಡು ಚುನಾವಣೆಗೆ ಹೋಗ್ಲಿಲ್ವಲ್ಲ. ತನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಜಸ್ಟಿಸ್ ಸದಾರಿ ಅವರ ಹತ್ರ ಬಹಳಷ್ಟು ಚರ್ಚೆಗಳನ್ನ ತಾವು ಮಾಡಬೇಕಾಗಿದೆ. ಇವತ್ತು ಶೈಕ್ಷಣಿಕವಾಗಿ ನಾನೊಂದು ಹಾಸ್ಟೆಲ್ ರಿಪೋರ್ಟ್ ನೋಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಮಕ್ಕಳಿಗೆ ಹಾಸ್ಟೆಲ್ ಸೇರ್ಬೇಕು, ರೆಸಿಡೆನ್ಷಿಯಲ್ ಹಾಸ್ಟೆಲ್ ಸ್ಕೂಲ್ಗೆ ಸೇರ್ಬೇಕು, ಶಿಕ್ಷಣ ಬಿಡಬೇಕು, ಆ ಮಾನಸಿಕತೆನೇ ಮತ್ತೋಗ್ಬಿಟ್ಟಿದ್ದಾರೆ. ಯಾಕೆ? ಪ್ರಶ್ನೆ ನಾನು ಮಾಡೋದಲ್ಲ. ಈ ರಾಜ್ಯದಲ್ಲಿ 5 ಆಯೋಗಗಳನ್ನು ರಚನೆ ಮಾಡಿದ್ದು 70 ವರ್ಷಗಳಿಂದ ಆಳುವ ಸಮಾಜದ ಏಳಿಗೆಗಾಗಿ. ಆಳುವಂತ ಸಮಾಜಗಳು ಯಾವುವು? ದಲಿತರ ಮುಖ್ಯಮಂತ್ರಿಗಳಾಗಲಿಲ್ಲ, ಪರಿಶಿಷ್ಟ ವರ್ಗದ ಮುಖ್ಯಮಂತ್ರಿಗಳಾಗಲಿಲ್ಲ. ಆಳುವ ಸಮಾಜ ಮೇಲ್ವರ್ಗದ ಸಮಾಜ. ಈ ಮೇಲ್ವರ್ಗದ ಸಮಾಜದ ಮಧ್ಯೆ ತಮ್ಮ ಅಭಿವೃದ್ಧಿಗೆ ಆಯೋಗಗಳನ್ನು ರಚನೆ ಮಾಡ್ಕೊಂಡ್ರಿ. ದಲಿತರ ಪ್ರಗತಿಗಾಗಿ ಅಲ್ಲ. ಇದೊಂದು ಸದಾವಕಾಶ ಇದೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕೇವಲ ಜನಸಂಖ್ಯೆ ಅಲ್ಲ ಅಂತೇಳಿ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ. ಹಿಂದುಳಿವಿಕೆಗೆ ಕಾರಣವಾದಂತ ಸರ್ಕಾರಗಳು, ಯೋಜನೆಗಳು, ಹಿಂದುಳಿವಿಕೆಯಲ್ಲಿ ಇವತ್ತಿಗೂ ಮುಂದುವರಿತಕ್ಕ ಸಮಾಜಕ್ಕೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಯೋಜನೆಗಳನ್ನ ಮೀಸಲಾತಿಯನ್ನು ಕೊಡುವ ಅಧಿಕಾರ ರಾಜ್ಯಗಳಿಗಿದೆ. ಇವತ್ತು ಅನೇಕ ವ್ಯಾಖ್ಯಾನ ಮಾಡ್ತಾರೆ.
ಆರ್ಟಿಕಲ್ 14, 15, 16 ಬಗ್ಗೆ ಯಾರು ಯಾವ ಮಾಧ್ಯಮದಲ್ಲೂ ಮೀಡಿಯಾದಲ್ಲಿ ಬರೆದಿಲ್ಲ. ಏನ್ ಹೇಳ್ತದೆ ಅದೇ 38 ಏನ್ ಹೇಳ್ತದೆ? ಯಾವ ಮಾಧ್ಯಮನ ಬರೆಯಕ್ಕಾಗಿಲ್ಲ. ನಮ್ಮ ಪ್ರಗತಿಪರರು ಇಡೀ ಮಾಧ್ಯಮನೂ ಅಷ್ಟೇ. ಯಾವುದೊಂದು ಸಣ್ಣ ಘಟನೆಯ ಬಗ್ಗೆ ದಿನಗಟ್ಟಲೆ ತೋರಿಸ್ತಾರೆ. ಲಕ್ಷಾಂತರ ದಲಿತರು ಶೋಷಣೆಗೆ ಒಳಗಾಗಿ ಒಪ್ಪತ್ತಿಗೂ ಊಟ ಇಲ್ಲದೆ ಈ ಸಮಾಜದ ಸಮಸ್ಯೆ ಏನು? ಸಮಸ್ಯೆಗೆ ಮೂಲ ಕಾರಣ ಯಾರು? ಯಾವ ಆಡಳಿತ ವರ್ಗ ಅಥವಾ ಈ ವರ್ಗದಲ್ಲೇ ಇರ್ತಕ್ಕಂಥ ನಾನು ಅನೇಕ ಮಂತ್ರಿಯ ಕೆಲಸ ಮಾಡಿದ್ದೇನೆ. ಅನೇಕ ಯೋಜನೆಗಳನ್ನ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಅಂತ ಹೇಳಿದಾಗ ಯಾವ ಈ ಸಮಾಜಕ್ಕೆ ಸೇರಿದಂತ ಅಧಿಕಾರಿ ಮಾಡಕ್ಕೆ ಹೋಗ್ಲಿಲ್ಲ. ಈ ಸಮಾಜ ಹುಟ್ಟು ಬೆಳೆದಂತ ಅಧಿಕಾರಿಗಳು ಯಾಕೆ ತಮ್ಮ ಜವಾಬ್ದಾರಿ 100% ವೆಚ್ಚ ಮಾಡಕ್ಕೆ ಹೋಗ್ಲಿಲ್ಲ. ಇವತ್ತುವರೆಗೂ ಇವತ್ತೇನೋ ತಾವೇನೋ SCP TSP 9 ಬಗ್ಗೆ ಮಾತಾಡ್ತೀರಾ, 7 ಬಗ್ಗೆ ಮಾತಾಡ್ತಾರೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು. ಕಾನೂನನ್ನ ತಿರುಚಿ ಮಾತಾಡೋದಕ್ಕೆ ಲಾಯರ್ಗಳಿರೋದು, ಅದು ನೀವಲ್ಲ. ಈ ಸಮಾಜ ಸುಧಾರಣೆಗೆ ಬದ್ಧತೆಯಾಗಿ ರಾಜಕಾರಣದಲ್ಲಿ ಬಂದಿರತಕ್ಕಂಥ ತಾವು ಮಂತ್ರಿಮಂಡಲ ಕಾಂಗ್ರೆಸ್ಗೆ ಇವತ್ತೊಂದು ಸದಾವಕಾಶ ಸಿಕ್ಕಿದೆ. ಸಾಮಾಜಿಕ ನ್ಯಾಯವನ್ನು ಎತ್ತಿಡುವ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಹೆಜ್ಜೆ ಇಡೋದಿಲ್ಲ ಅಂತ ಒಂದು ವಿಚಾರಧಾರೆಯನ್ನ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುವ ಸಮಯ ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಡಿ. ಹಿಂದುಳಿಕೆ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ಒಂದು ಅಪೇಕ್ಷೆ ಮತ್ತು ಜಡ್ಜ್ಮೆಂಟ್ನ ಸಂದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗಗಳನ್ನ, ಎಲ್ಲ ಜಾತಿಗಳನ್ನ ಮುಖ್ಯವಾಗಿ ತರುವ ದಿಕ್ಕಿನಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ ನಮಗೆ ಹೆಚ್ಚು ಅವಕಾಶ ನೀಡಿ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಲಿಕ್ಕೆ ಅವಕಾಶ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಒಳ ಮೀಸಲಾತಿ ವಿಶೇಷ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಏನ್ ತಯಾರಿ ನಡೆಸಿ ಮತ್ತೆ 6% ಕೊಡಕ್ ಆಗಲ್ಲ ಅನ್ನುವಂಥದ್ದು ಉಳಿದವರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಒಮ್ಮತಕ್ಕೆ ಬರ್ತಾ ಇಲ್ಲ. ಎಲ್ಲೋ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸರ್ಕಾರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಒಗ್ಗಟ್ಟಾಗಿ ಇಡೀ ಹಿಂದುಳಿದ ಜಾತಿಯ ಎಲ್ಲ ಜಾತಿಗಳಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಚರ್ಚೆ ಆಗಿದೆ. ಎಲ್ಲರೂ ಒಮ್ಮತದಿಂದನೇ ಇದನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಆಗತ್ತೆ. ಎಲ್ಲ ಜಾತಿ ಜನಾಂಗದವ್ರಿಗೆ ಒಳ್ಳೇದಾಗತ್ತೆ. ಈಗ ಇದು ವರದಿಯನ್ನ ಯಥಾವತ್ತಾಗಿ ಒಪ್ಕೊಳ್ತಾರ ಉಳಿದವರು? ನೀವು ಒಪ್ಕೊಳ್ತೀರಿ, ಉಳಿದವರು ಒಪ್ಕೊಳ್ತಾರ? ಅಲ್ಲೇ ಒಳಗಡೆ ಕೂತಾಗಿ ಇಲ್ಲೇ ಹೇಳಂದ್ರೆ ಹೆಂಗಾಗತ್ತೆ? ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ, ಅವು ನಿಮ್ಗೆ ತಿಳಿಸ್ತೀವಿ. ನೋಡಿ ಒಮ್ಮತಕ್ಕೆ ಬರಕ್ಕೆ ನಮ್ದೆಲ್ಲ ಪ್ರಯತ್ನ ಆಗಬೇಕಲ್ಲ. ಎಲ್ಲ ಸಮಾಜದವ್ರು ಒಟ್ಟುಗೂಡಿಸಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ಆ ದಿಶೆಯತ್ತ ಎಲ್ಲರಿಗೂ ನ್ಯಾಯ ಸಿಗೋದ್ರತ್ತ ನಮ್ಮ ಪ್ರಯತ್ನಗಳು ಪದೇ ನಡೀತಾನೆ ಇದ್ದಾವೆ. ಅದು ಫಲ ಕೊಡುತ್ತೆ.